ನಾನು ಈಗ ಅರ್ಧ ಎಕರೆ ಎಲೆ ಬೆಳೆ ಹಚ್ಚಿದ್ದೀನಿ. ಒಂದು ಎಕರೆಗೆ ವರ್ಷಕ್ಕೆ ಮಿನಿಮಮ್ ಅಂದ್ರೆ 25 ದಿವಸದಿಂದ 30 ದಿವಸಕ್ಕೊಮ್ಮೆ ಕಟಾವು ಬರುತ್ತೆ. ಇದು ಈಗಿನ ಪ್ರೆಸೆಂಟ್ ರೇಟ್ ಮಾರ್ಕೆಟ್ ಈಗ ಚೆನ್ನಾಗಿದೆ. ರೇಟ್ 3,000 ಹಿಡ್ಕೊಂಡು 4,000 ರೂಪಾಯಿ ಕೊಂಡು ಡಾಗ್ ಮಾಡ್ತಾ ಇದೆ. ಎಲ್ಲಿ ರೇಟ್ ಈ ತರ ರೇಟ್ ಇತ್ತಂದ್ರೆ ನಾನು ವರ್ಷಕ್ಕೆ ಒಂದು ಎಕರೆಗೆ ನಾವು 4ರಿಂದ ಎಲ್ಲ ಖರ್ಚು ತೆಗೆದು ಒಂದು 5ರಿಂದ 6 ಲಕ್ಷ ರೂಪಾಯಿ ಗಳಿಸಬಹುದು ಇದರಲ್ಲಿ. ಕೃಷಿಯನ್ನೇ ಜೀವವನ್ನಾಗಿಸಿಕೊಂಡು ಕೃಷಿಯಲ್ಲಿ ಸದಾ ಹೊಸತನವನ್ನ ತಂದು ವಿಶೇಷ ಸಾಧನೆ ಮಾಡಬೇಕೆಂಬ ಹಂಬಲದ ವ್ಯಕ್ತಿ ಇವರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ಸಮೀಪದ ಜಗದಾಳ ಗ್ರಾಮದ ರೈತ ದೇವರಾಜ ರಾಟಿ ದುರ್ಗಾದೇವಿ ರಸ್ತೆಯ ಬಳಿ ಇರುವ ತಮ್ಮ ಅರ್ಧ ಎಕರೆ ಜಮೀನಿನಲ್ಲಿ ವೈಜ್ಞಾನಿಕವಾಗಿ ಉತ್ತಮ ವೀಳ್ಯದೆಲೆಯನ್ನ ಬೆಳೆದು ಸಾಧಿಸಿ ತೋರಿಸಿದ್ದಾರೆ. ನಮಸ್ಕಾರ, ನಾನು ದೇವರಾಜ ರಾಠಿ, ಬನಟ್ಟಿ. ನಮ್ಮ ತೋಟ ಇರೋದು ಜಗದಾಳದಲ್ಲಿ. ನಾನು ಈಗ ಅರ್ಧ ಎಕರೆ ಎಲೆ ಬೆಳೆ ಹಚ್ಚಿದ್ದೀನಿ. ಇದನ್ನ ಹೋದ ವರ್ಷ ಜೂನ್ದಲ್ಲಿ ನಾಟಿ ಮಾಡಿದ್ದೀನಿ. ಇದೀಗ 1 ವರ್ಷ ಆಗ್ತಾ ಬಂದಿದೆ. ಈಗ ಇದನ್ನ ಇಳಿಸಾರ ಮಾಡಬೇಕು. ಬಳ್ಳಿ ತಳಗೆ ಇಳಿಸಿ ನಾನು ಇದನ್ನ ಮತ್ತೆ 1 ವರ್ಷ ತನಕ ಮೇಲೆ ಹೋಗ್ತದೆ. ಒಂದು ಎಕರೆಗೆ ವರ್ಷಕ್ಕೆ ಮಿನಿಮಮ್ ಅಂದ್ರೆ 25 ದಿವಸದಿಂದ 30 ದಿವಸಕ್ಕೊಮ್ಮೆ ಕಟಾವು ಬರುತ್ತೆ. ಇದು ಒಮ್ಮೆ ಒಂದು ಎಕರೆಗೆ ನಾವು ಒಂದು ಕಟಾವು ಮಾಡಿದ್ರೆ 35ರಿಂದ 40 ಡಾಗ್ ಅಂದ್ರೆ ಒಂದು ಡಾಗ್ ಅಂದ್ರೆ 12,000 ಎಲಿಗೆ ಒಂದು ಡಾಗ್ ಅಂತೀವಿ ನಾವು. ಈಗಿನ ಪ್ರೆಸೆಂಟ್ ರೇಟ್ ಮಾರ್ಕೆಟ್ ಈಗ ಚೆನ್ನಾಗಿದೆ. ರೇಟ್ 3,000 ಹಿಡ್ಕೊಂಡು 4,000 ರೂಪಾಯಿ ಕೊಂಡು ಡಾಗ್ ಮಾಡ್ತಾ ಇದೆ. ತಿಂಗಳಿಗೆ 35ರಿಂದ 40 ಡಾಗ್ ಎಲೆ ಕೊಂಡುತ್ತದೆ. ಇದು 8 ತಿಂಗಳ ತನಕ ಎಲೆ ಬರುತ್ತೆ. 8 ಆದ್ಮೇಲೆ ಸ್ವಲ್ಪ ಕಡಿಮೆ ಇಳುವರಿ ಬರುತ್ತೆ. ಈ ತರ ಮಾಡ್ಕೊತ ಬಂದಿದ್ದೇನೆ. ಇದಕ್ಕೆ ಹೆಚ್ಚು ಸಾವಯವ ಯೂಸ್ ಮಾಡ್ತೀವಿ ನಾವು. ತಿಪ್ಪೆ ಗೊಬ್ಬರ, ಕುರಿ ಹಿಕ್ಕಿ ಗೊಬ್ಬರ, ತಿಪ್ಪೆ ಗೊಬ್ಬರ, ಜೀವಾಮೃತ ಈ ತರ ಮಾಡಬೇಕು. ಮುಂದೆ ಪ್ರತಿ 15 ದಿವಸಕ್ಕೊಮ್ಮೆ ಇದೆಲ್ಲ ಕಟ್ಟಡ ಮಾಡಬೇಕು. ಬಳ್ಳಿ ತೆಳಗೆ ಬೀಳದಂಗೆ ಕಟ್ಟಡ ಮಾಡಬೇಕು. ಎಲಿ ಕೊಯ್ಕೊತಿರ್ಬೇಕು, ಕ್ಲೀನೆಸ್ ಇರಬೇಕು. ಇದೆಲ್ಲ ಮೇಂಟೈನ್ ಮಾಡ್ತೀವಿ. ಇದು ಎಲಿ ಎಲ್ಲ ಕಡೆ ಹೋಗ್ತದೆ ರೀ. ಬಾಂಬೆ, ಮುಂದೆ ಮಹಾರಾಷ್ಟ್ರಕ್ಕೆ ಹೋಗ್ತದೆ, ಬೆಂಗಳೂರಿಗೆ ಹೋಗ್ತದೆ ರೀ, ಲೋಕಲ್ ಹೋಗ್ತದೆ, ಬೆಳಗಾವ, ಚಿಕ್ಕೋಡಿ, ನಿಪ್ಪಾಣಿ ಎಲ್ಲ ಮಾರ್ಕೆಟ್ ಕಳಿಸ್ತೀವಿ. ಒಂದು ಎಕರೆಗೆ ಅಂದಾಜು 2.5 ಲಕ್ಷದಷ್ಟು ಖರ್ಚು ಮಾಡಿರುವ ಇವರು ಉತ್ತಮ ಬೆಲೆ ದೊರೆತರೆ ಅರ್ಧ ಎಕರೆಯಲ್ಲಿ ಎಲ್ಲ ಖರ್ಚು ತೆಗೆದು 5ರಿಂದ 6 ಲಕ್ಷದಷ್ಟು ಆದಾಯ ಪಡೆಯಬಹುದು ಎನ್ನುತ್ತಾರೆ. ಇದು ಒಂದು ಎಕರೆಗೆ ನಾವು ವರ್ಷ ಖರ್ಚು ಮಾಡಿ ತಿಪ್ಪೆ ಗೊಬ್ಬರ ಎಲ್ಲ ಲೇಬರ್ ಖರ್ಚು ಮಾಡಿ ಒಂದು 2.5ರಿಂದ 3 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಎಲ್ಲಿ ರೇಟ್ ಈ ತರ ರೇಟ್ ಇತ್ತಂದ್ರೆ ನಾನು ವರ್ಷಕ್ಕೆ ಒಂದು ಎಕರೆಗೆ ನಾವು 4ರಿಂದ ಎಲ್ಲ ಖರ್ಚು ತೆಗೆದು ಒಂದು 5ರಿಂದ 6 ಲಕ್ಷ ರೂಪಾಯಿ ಗಳಿಸಬಹುದು ಇದರಲ್ಲಿ. ರೇಟ್ ಇದ್ರೆ ರೇಟ್ ಕಡಿಮೆ ಆಯ್ತು ಅಂದ್ರೆ ಗೊಬ್ಬರಕ್ಕೆ ಆಳಿಗೆ ಅದಕ್ಕೆ ಲೇವಲ್ ಆಗ್ತದೆ. ಬಹಳ ಲಾಭ ಆಗೋದಿಲ್ಲ. ಒಟ್ಟು ಎಲೆ ಬೆಳೆ ಬೆಳೆದ್ರೆ ನಮಗೆ ಲಾಭ ಐತ್ರಿ. ಎಲೆ ಬೆಳೆ ಬೆಳೆದ್ರೆ ಲಾಭ ಐತಿ. ಬಟ್ ಇದಕ್ಕೆ ಮೇಂಟೈನ್ ಕರೆಕ್ಟ್ ಮಾಡಬೇಕು. ನಾವು ಎಲೆ ಬೆಳೆ ಹೆಚ್ಚು ನಾವು ಬಿಟ್ರೆ ಅದು ಲಾಭ ಆಗೋದಿಲ್ಲ. ಕರೆಕ್ಟ್ ಗೊಬ್ಬರ, ನೀರು, ನಿರ್ವಹಣೆ ಎಲ್ಲ ಕರೆಕ್ಟ್ ಮಾಡಬೇಕು.